ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಸ್ಯಾಟರ್ಡೆ ವ್ಲಾಗ್. ಆಫ್ಟರ್ನೂನ್ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಅಂದರೆ ತುಂಬಾ ಮೋಡ ಆಗಿತ್ತು, ಮಳೆ ಬರೋ ರೀತಿ ಆಗಿಬಿಟ್ಟಿತ್ತು. ಇನ್ನೇನು ಕೆಲವೇ ಕ್ಷಣದಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ಅನ್ನೋ ರೀತಿ ಆಗಿತ್ತು. ಸೊ ಹಾಗಾಗಿ ನಾನು ಕವರ್ಗಳನ್ನ ತೊಳೆದ್ಬಿಟ್ಟು ಒಣಗಾಕಿದ್ದೆ. ಹಾಗಾಗಿ ಕವರ್ಗಳನ್ನೆಲ್ಲ ತಗೊಂಡು ಬಂದೆ. ಮಳೆ ಆಲ್ಮೋಸ್ಟ್ ನಾನು ತೊಗೊಂಬಂದು 5 ನಿಮಿಷಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ತುಂಬ ಜೋರಾಗಿ ಮಳೆ ಬಂತು ನಮ್ಮ ಕಡೆ. ಸೊ ನೀವು ಯಾರಾದರೂ ವಿಡಿಯೋ ನೋಡ್ತಿದ್ದು ನಿಮ್ಮ ಕಡೆ ಮಳೆ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಯಾವ ರೀತಿ ಮಳೆ ಬಂತು ಅಂತ. ಆನಂತರ ಮಾವಿನಕಾಯಿ ಇದ್ದು, ಸೊ ಉಪ್ಪಿನಕಾಯಿ ಕೂಡ ಖಾಲಿ ಆಗಿತ್ತು. ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ. ಒಂದು ಪ್ಯಾನ್ಗೆ 1 ಸ್ಪೂನ್ ಆಗೋವಷ್ಟು ಜೀರಿಗೆ, 1 ಸ್ಪೂನ್ ಆಗೋವಷ್ಟು ಸಾಸಿವೆ, ಜೊತೆಗೆ 3/4 ಸ್ಪೂನ್ ಆಗೋವಷ್ಟು ಮೆಂತ್ಯವನ್ನು ಹಾಕ್ಕೊಳ್ಳಿ. ಅಂದರೆ ಮೆಂತ್ಯನ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಇದನ್ನು 1 ಸ್ಪೂನ್ ಹಾಕಿದ್ರೆ ಅದನ್ನು ಅರ್ಧ ಸ್ಪೂನು ಅಥವಾ 3/4 ಸ್ಪೂನ್ ಮೆಂತ್ಯ ಹಾಕ್ಕೊಂಡ್ರೆ ಸಾಕು. ಆನಂತರ ಅದನ್ನು ಸ್ವಲ್ಪ ರೋಸ್ಟ್ ಆಗಬೇಕು ಅಂತ ಅಂದರೆ ಕಂದು ಬಣ್ಣ ಬರೋವರೆಗೂ ಕೂಡ ಅದನ್ನು ಫ್ರೈ ಮಾಡ್ಕೋಬೇಕು. ಒತ್ತಿಸ್ಕೊಳ್ಳೋದಕ್ಕೆ ಹೋಗಬಾರ್ದು, ಟೇಸ್ಟು ಹೊರಟೋಗ್ಬಿಡುತ್ತೆ ಆ ರೀತಿ ಮಾಡಿಕೊಂಡ್ರೆ. ಆನಂತರ ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ. ಸೊ ಕಂಪ್ಲೀಟಾಗಿ ಅದು ತರಿ ಇರಬಾರ್ದು, ಕಂಪ್ಲೀಟಾಗಿ ನುಣ್ಣಗೆ ಪುಡಿಯಾಗಿರಬೇಕು. ಆನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಮಾವಿನಕಾಯಿ, ನಾನು ಆಲ್ಮೋಸ್ಟು 5 ಮಾವಿನಕಾಯಿನ ತೆಗೆದುಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಅದನ್ನೆಲ್ಲ ತೊಟ್ಟು ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಯಾಕೆಂತಂದರೆ ಅದರಲ್ಲಿ ಹಾಲಿರುತ್ತೆ, ನಿಮಗೂ ಕೂಡ ಗೊತ್ತೇ ಇರುತ್ತೆ. ಆನಂತರ ಒಂದು ಕಾಟನ್ ಬಟ್ಟೆನ ತೊಗೊಂಡು ನೀಟಾಗಿ ಅದನ್ನು ಒರೆಸ್ಕೊಂಡು ಚಿಕ್ಕದಾಗಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆನಂತರ ಕಟ್ ಮಾಡ್ಕೊಂಡಿರುವಂತಹ ಮಾವಿನಕಾಯಿಗೆ ನಾವು 1 ಮಾವಿನಕಾಯಿ ಲೆಕ್ಕ ತಗೊಂಡ್ರೆ 1 ಮಾವಿನಕಾಯಿಗೆ 1 ಸ್ಪೂನ್ ಅಂತ ಅಂದರೆ 5 ಸ್ಪೂನು ಉಪ್ಪು, ಜೊತೆಗೆ 4ರಿಂದ 5 ಸ್ಪೂನು ಅಚ್ಚ ಖಾರದ ಪುಡಿ, ಜೊತೆಗೆ ಚಿಟಿಕೆ ಅರಶಿನವನ್ನು ಹಾಕಿದ್ದೀನಿ. ಆನಂತರ ನಾವು ಏನು ಜೀರಿಗೆ, ಸಾಸಿವೆ, ಮೆಂತ್ಯ ಪುಡಿ ಮಾಡ್ಕೊಂಡ್ವಿ ಅಲ್ವಾ, ಸೊ ಅದನ್ನು ಕಂಪ್ಲೀಟಾಗಿ ಹಾಕಬೇಕಾಗತ್ತೆ. ನಾನು ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಂಡಿರೋದು. ಸೊ ಹಾಗಾಗಿ ನಂತರ ಒಂದು ಪ್ಯಾನ್ಗೆ 1 ಸೌಟ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು, ಆನಂತರ ಅದಕ್ಕೆ ಸಾಸಿವೆ ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನ್ ಆದರೂ ಹಾಕಿ, ನಂತರ ಕರಿಬೇವು, 1 ಬೆಳ್ಳುಳ್ಳಿ ಗೆಡ್ಡೆಯನ್ನು ಚೆಚ್ಚಿಬಿಟ್ಟು ಹಾಕಿದ್ದೀನಿ ಅದಕ್ಕೆ. ಸೊ ಅದು ತಣ್ಣಗಾದ್ಮೇಲೆ ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ಆನಂತರ ನಾವು ಮಾವಿನಕಾಯಿಗೆ ಅದನ್ನು ಸೇರಿಸ್ಬೇಕಾಗುತ್ತೆ. ಸೇರಿಸಿ ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಮಾಡಿದ್ರೆ ಆಲ್ಮೋಸ್ಟ್ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಈ ರೀತಿ ಮಾಡಿಬಿಟ್ಟು ಒಂದು 2 ಡೇಸ್ ಆದರೂ ನಾವು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಇಟ್ಟರೆ ರುಚಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಆನಂತರ ನಾನು ಲಾಸ್ಟ್ ಡೇ ಅಂತ ಅಂದರೆ ಗುರುವಾರ ತರಕಾರಿ ತಂದಿದ್ವಿ ಅಲ್ವಾ, ಸೊ ಅದನ್ನು ಫ್ರಿಡ್ಜ್ಗೆ ಅರೇಂಜ್ ಮಾಡ್ಕೊಂಡಿರಲಿಲ್ಲ. ಯಾಕೆಂತಂದರೆ ಹಳೆ ತರಕಾರಿ ಏನಿತ್ತು ಅದನ್ನೆಲ್ಲ ಕ್ಲೋಸ್ ಮಾಡಿಬಿಡೋಣ ಅಂತ ಆಲ್ಮೋಸ್ಟ್ ಕ್ಲೋಸ್ ಮಾಡಿ, ಆನಂತರ ಎಲ್ಲನೂ ಕೂಡ ಇವಾಗ ಮಾರ್ಕೆಟಿಂದ ತಂದಾಗಲೂ ಕೂಡ ಸ್ವಲ್ಪ ಗಲೀಜೆಲ್ಲ ಇರುತ್ತೆ ಅಲ್ವಾ, ಸೊ ಅದನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಲೂಗಡ್ಡೆ, ಬೀನ್ಸ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು ಸಪ್ರೇಟ್ ಮಾಡಿಬಿಟ್ಟು ನಾನು ಕವರ್ಗೆ ಹಾಕ್ಬಿಟ್ಟು ನೀಟಾಗಿ ತೆಗೆದಿಟ್ಟೆ. ಇಲ್ಲೇನಂತ ಅಂದರೆ ಬೀನ್ಸ್ ಆಗಿರ್ಬೋದು ಮತ್ತು ಬೆಂಡೆಕಾಯಿ ಆಗಿರ್ಬೋದು ಕವರ್ಗೆ ಹಾಕಿಟ್ಬಿಟ್ರೆ ಏನಾಗುತ್ತೆ ಅಂತ ಅಂದರೆ ಕೊಳ್ತೋಗ್ಬಿಡುತ್ತೆ. ಅವರು ತರುವಾಗ ಯಾವ ರೀತಿ ತಂದಿರ್ತಾರೆ ಅಂದರೆ ಗೊಬ್ಬರದ ಚೀಲಕ್ಕೆ ಕೆಲವೊಬ್ಬರು ಹಾಕಿದ್ರು ಅಂತ ಅಂದರೆ ನಾವು ವಾಶ್ ಮಾಡಿ ಇಟ್ಟರೆ ಏನಾಗುತ್ತೆ ಅಂತ ಅಂದರೆ ಕೊಳ್ತೋಗ್ಬಿಡುತ್ತೆ ಆಲ್ಮೋಸ್ಟ್. ಹಾಗಾಗಿ ತರಕಾರಿ ತಂದಾಗ ಅದೇ ರೀತಿ ಜೋಡಿಸ್ಕೊಂಡು ಆನಂತರ ನಾವು ಅಡುಗೆ ಮಾಡಬೇಕಾದ್ರೆ ಅದನ್ನು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಮಾಡ್ಕೊಳ್ಳೋದಿದೆಯಲ್ಲ, ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊಪ್ಪನ್ನು ಯಾವ ರೀತಿ ಕ್ಲೀನ್ ಮಾಡ್ಬೋದು ಈಸಿಯಾಗಿ ಅಂತ ಅಂದರೆ ನಾನು ಏನು ಕಟ್ ಮಾಡಿದೆ ಬೇರೆಲ್ಲ, ಸೊ ಅದನ್ನು ಕಟ್ ಮಾಡಿಕೊಂಡು ತುದಿ ಇಟ್ಕೊಂಡು ನಾವು ಕೊಡೋದ್ರೆ ಅದ್ರೊಳಗಡೆ ಇರುವಂತಹ ಗಲೀಜಾಗಿರ್ಬೋದು ಎಲ್ಲದೂ ಕೂಡ ಬರುತ್ತೆ. ಸೊ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಯೂಟ್ಯೂಬಲ್ಲಿ 1 ಬೌಲ್ ಅಕ್ಕಿ ಹಿಟ್ಟಿನಿಂದ 100 ಹಪ್ಪಳಕ್ಕಿಂತ ಜಾಸ್ತಿ ಮಾಡ್ಬೋದು ಅಥವಾ ಸಂಡಿಗೆ ಮಾಡ್ಬೋದು ಅಂತ ತೋರಿಸ್ತಿದ್ರು. ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದ್ಸಲ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು. ಒಣಗಿದೆ, ಬಟ್ ಏನಂತಂದರೆ ಎಣ್ಣೆಗೆ ಹಾಕಿ ಇನ್ನೂ ಕೂಡ ನೋಡಿಲ್ಲ ಯಾವ ರೀತಿ ಇದೆ ಅಂತ. ಸೊ ಅದನ್ನು ನೋಡಿಬಿಟ್ಟು ನಿಮಗೂ ಕೂಡ ರಿವ್ಯೂನ ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.